ಹಾಸಿನಿ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು ಬೆಳಗ್ಗೆ 9:30 ಆಗಿದೆ. ಸೊ ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಬೇಗನೆ ಹೊರಡ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತೀವಿ ಅಂತ ಅಲ್ಲಿ ಹೋದ್ಮೇಲೆ ನಿಮಗೆ ಹೇಳ್ತೀನಿ ನಾನು. ಶ್ರಾವಣಿ ಕೂಡ ರೆಡಿ ಆಗಿದ್ದಾಳೆ. ನಮ್ದೆಲ್ಲರದು ಕೂಡ ತಿಂಡಿ ಆಯಿತು. ಹಾಗೆ ದೇವ್ರ ಪೂಜೆ ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಪೂಜೆ ಕೂಡ ಆಗಿದೆ. ಇವತ್ತು ಹಬ್ಬ ಇದೆ. ಸೊ ಹಾಗಾಗಿ ಬೇಗ ಎದ್ದು ಎಲ್ಲ ನಾನು ರೆಡಿ ಮಾಡಿಕೊಂಡೆ. ನೋಡಿ ದೇವ್ರ ಪೂಜೆ ರೆಡಿಯಾಗಿದೆ. ಎಲ್ಲ ಮಾಡಿಕೊಂಡು ಬೆಳಗ್ಗೆ 9:30 ಅನ್ನಷ್ಟರಲ್ಲಿ ನಾವು ಇವತ್ತು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತೀವಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ ಇವತ್ತಿನ ಫುಲ್ ಡೇ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಸೊ 2 ಬ್ಯಾಗ್ ಮಾಡ್ತಾ ಇದ್ದೀನಿ ನಾನು. ಒಂದು ಬ್ಯಾಗ್ ನಾನು ತೊಗೋತೀನಿ, ಇನ್ನೊಂದು ಬ್ಯಾಗ್ ಬಂದುಬಿಟ್ಟು ಶ್ರಾವಣಿ ತೊಗೋತಾ ಇದ್ದಾಳೆ. ಒಂದೇ ಬ್ಯಾಗಲ್ಲಿ ಎಲ್ಲ ಹಾಕಿದ್ರೆ ತುಂಬಾ ವೇಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ 2 ಬ್ಯಾಗ್ ಮಾಡ್ತಾ ಇದ್ದೀನಿ. ಸೊ ಮಾಸ್ಕ್ ಅಂತೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀನಿ. ನೋಡೋಣ ಡಸ್ಟ್ ಎತ್ತಿದ್ರೆ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಕ್ಯಾಪ್ ತೊಗೊಂಡಿದ್ದೀನಿ. ಬಿಸಿಲಿರುತ್ತಾ ಪಿಲ್ಲೋಲಿ? ನಂಗೆ ನನ್ನ ಕ್ಯಾಪ್ ಕೊಡು. ಆಮೇಲೆ ಎಕ್ಸ್ಟ್ರಾ ಒಂದು ಬ್ಯಾಗಲ್ಲಿ ಬಟ್ಟೆ ಇಟ್ಕೋತಾ ಇದ್ದೀನಿ, ಎಮರ್ಜೆನ್ಸಿ ಇರಲಿ ಅಂತ ಅಂದ್ಬಿಟ್ಟು. ಶಾಲಿನಿ ಸ್ವೆಟ್ರ್ ಒಂದು ತೊಗೋತ ನಾವು. ನೀವು ಚಳಿ ಇದ್ದರೆ ಯೂಸ್ ಆಗುತ್ತೆ. ಚಾಕ್ಲೇಟ್ಸ್, ಆಮೇಲೆ ಸ್ವಲ್ಪ ಕೇಕ್ಸ್, ಇದು ಆಮೇಲೆ ಸೆಲ್ಫಿ ಸ್ಟಿಕ್, ಸನ್ ಗ್ಲಾಸ್, ಸ್ನ್ಯಾಕ್ಸ್ ಎಲ್ಲ ನಿಮ್ಮ ಬ್ಯಾಗ್ದಾಗ ಹಾಕ್ತಿಂತಿಲ್ಲ. ಇದಿಷ್ಟೇ ಸಾಕಾಗ್ತದ? ಇನ್ನೂ ಸ್ವಲ್ಪ ಹಾಕಬೇಕಲ್ಲ? ಬೇರೆದು ಭೀ ಅದಲ್ಲ. ಒಂದು ಪ್ಯಾಕೆಟ್ ಓರಿಯೋ ಬಿಸ್ಕಿಟ್, ಇನ್ನೂ ಸ್ವಲ್ಪ ಹಾಕೋಣ. ಇಷ್ಟ ಆಗ್ತಲ್ಲ ಇದು? ಜಸ್ಟ್ ದ ರೈಟ್ ಅಮೌಂಟ್ ಆಫ್ ಏನಿಲ್ಲ. ಟೇಸ್ಟ್. ಸ್ನ್ಯಾಕ್ಸ್ ಎಲ್ಲ ನಿನ್ನ ಬ್ಯಾಗದಾಗೆ. ಒಂದು ಕರ್ಚಿಪ್ ಹಾಕ್ತಾ ಇದ್ದೀನಿ. ಶ್ರಾವಣಿ ಬ್ಯಾಗ್ ರೆಡಿ. ಬೆಳಿಗ್ಗೆ ತಿಂಡಿಗೆ ನಾನಿಲ್ಲಿ ಇನ್ಸ್ಟಂಟ್ ದೋಸೆನ ಮಾಡಿದ್ದೆ. ಸೊ ಅದ್ರದ್ದು ರೆಸಿಪಿನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬ ಬೇಗ ಆಗುತ್ತೆ, ಹಾಗೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಸೊ ಇನ್ಸ್ಟೆಂಟಾಗಿ ಇದನ್ನು ನೀವು ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಸುಮಾರು 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟು ರವೆ ಇದು. ಬೇಕಾದರೆ ನೀವು ಇಲ್ಲಿ ಚಿರುಟಿ ರವೆ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ಸುಮಾರು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು 2 ರಿಂದ 3 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಆಮೇಲೆ 1 ಕಪ್ಪಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ. ರವೆ ಎಷ್ಟು ತೊಗೊಂಡಿದ್ದೆ ಅದೇ ಕ್ವಾಂಟಿಟಿಯಲ್ಲಿ ಮೊಸರು ಕೂಡ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಇಲ್ಲಿ ಮೊಸರನ್ನು ಸ್ವಲ್ಪ ಜಾಸ್ತಿ ಕಡಿಮೆ ಕೂಡ ಮಾಡ್ಕೋಬೋದು. ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ದೋಸೆಗೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡದೆ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಅಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸೊ ರುಬ್ಬೋದಕ್ಕೆ ನನಗೆ ಸ್ವಲ್ಪ ಇದು ತುಂಬಾ ಗಟ್ಟಿ ಅನ್ನಿಸ್ತಾ ಇತ್ತು. ಹಾಗಾಗಿ ಮತ್ತೆ ಇನ್ನೂ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಇವಾಗ ಇದನ್ನು ರುಬ್ಕೋತೀನಿ. ಈ ಥರ ಮಿಕ್ಸರಲ್ಲಿ ರುಬ್ಕೊಳ್ಳೋದ್ರಿಂದ ಎಲ್ಲ ಹಿಟ್ಟುಗಳು ಏನಿದೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ. ಬೇಕಾದರೆ ನೀವು ಹಾಗೆ ವಿಸ್ಕಿಂದ ಅಥವಾ ಹಾಗೆ ಸ್ಪೂನಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು. ನೋಡಿ ಈ ಥರ ಸ್ಮೂತಾಗಿ ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಏನೋ ಅಡುಗೆ ಸೋಡಾ ಮತ್ತು ಏನೂ ಹಾಕೋದು ಬೇಡ. ಜಸ್ಟ್ ಹಾಗೇ ಇದನ್ನು ಮಾಡ್ಕೋಬೋದು. ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು 5-6 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಿ. ಇಲ್ಲಾಂದರೆ ಹಾಗೆ ತಕ್ಷಣಕ್ಕೂ ಕೂಡ ಇದನ್ನು ಮಾಡ್ಕೋಬೋದು. ಇವಾಗ ಹಿಟ್ಟು ತುಂಬಾ ಗಟ್ಟಿಯಾಗಿದೆ. ಸೊ ಹಾಗಾಗಿ ನಾನು ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ನಾರ್ಮಲ್ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ
ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಗೋಧಿ ಹಿಟ್ಟೆಲ್ಲ ಹಾಕ್ಕೊಂಡಿದ್ದೇವಲ್ಲ, ಸೊ ಹಾಗಾಗಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ನೀವು ಇದನ್ನು ಮಾಡ್ಕೋಬೋದು. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಇದನ್ನೇ ಮಾಡಿದ್ದೆ. ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಕೂಡ ಎಲ್ಲಿ ಗಂಟು ಇಲ್ಲದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಒಂದು 5 ನಿಮಿಷ ಅದನ್ನು ರೆಸ್ಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಆ ಕಡೆ ಹಿಟ್ಟು ರೆಸ್ಟ್ ಆಗೋಷ್ಟರಲ್ಲಿ ಈ ಕಡೆ ನಾನು ಪಲ್ಯನ ಮಾಡ್ಕೋತೀನಿ. ದೋಸೆ ಜೊತೆ ನಾನು ಇವತ್ತು ಆಲೂಗಡ್ಡೆ ಪಲ್ಯನ ಮಾಡಿದ್ದೆ, ಹಾಗೆ ಸಾಂಬಾರು ಕೂಡ ಮಾಡಿದ್ದೆ. ಇವತ್ತು ಬರೀ ನಾನು ಆಲೂಗಡ್ಡೆ ಪಲ್ಯದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲಿ ಸ್ಲೈಸಲ್ಲಿ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಫ್ರೆಶ್ ಕೊತ್ತಂಬರಿ, ಹಾಗೆ ಕರಿಬೇವು, ಮೀಡಿಯಮ್ ಸೈಜ್ ಒಂದು 4 ಆಲೂಗಡ್ಡೆನ ಕುಕ್ಕರಲ್ಲಿ ನಾನು ಒಂದು 4 ವಿಸಿಲನ್ನು ಕೂಗಿಸ್ಕೊಂಡಿದ್ದೆ. ಆಲೂಗಡ್ಡೆ ಸಾಫ್ಟ್ ಆಗಿದೆ. ಇವಾಗ ಮೇಲ್ಗಡೆ ಸಿಪ್ಪೆತೆಲ್ಲ ತೊಗೊಂಡ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾರ್ಮಲಿ ಸಾಸಿವೆ, ಜೀರಿಗೆ ಮತ್ತು ಹಿಂಗು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಹಾಗೆ ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಏನು ಫ್ರೈ ಮಾಡೋದು ಬೇಡ ಈರುಳ್ಳಿ. ಈ ಥರ ನೀವು ದೋಸೆ ಜೊತೆ ಆಲೂಗಡ್ಡೆ ಪಲ್ಯನ ಮಾಡ್ತೀರಾ ಅಂದರೆ ಇದಕ್ಕೆ ಸ್ವಲ್ಪ ಈರುಳ್ಳಿ ನೀವು ಜಾಸ್ತಿನೇ ಹಾಕ್ಕೊಳ್ಳಿ. ಹಾಗೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು 1 ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ಕಿಪ್ ಮಾಡದೆ ಕಂಪಲ್ಸರಿ ನೀವು ಗರಂ ಮಸಾಲಾನ ಆಲೂಗಡ್ಡೆ ಪಲ್ಯಕ್ಕೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ಬೇಯಿಸಿರುವಂಥ ಆಲೂಗಡ್ಡೆನ ಜಸ್ಟ್ ಹಾಗೆ ಕೈಯಿಂದ ಸ್ವಲ್ಪ ನಾನು ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೋತಾ ಇದ್ದೀನಿ. ತುಂಬ ಏನು ಆಲೂಗಡ್ಡೆ ಸಾಫ್ಟ್ ಮಾಡಬೇಡಿ. ಸೊ ಒಂದು 80% ಆಲೂಗಡ್ಡೆ ಕುಕ್ ಆದರೆ ಸಾಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಪ್ಲೇಟಿಂದ ಬೇಕಾದರೆ ನೀವು ಮುಚ್ಚಿಡ್ಬೋದು. ಇಲ್ಲಾಂದರೆ ಬಿಸಿ ಬಿಸಿ ದೋಸೆ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು. ಚಪಾತಿ ಜೊತೆ ಮತ್ತು ದೋಸೆ ಜೊತೆ ತಿನ್ನೋದಕ್ಕೆ ಇದು ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ಬರೀ ಒಂದು 5 ನಿಮಿಷದಲ್ಲಿ ಒಗ್ಗರಣೆ ಹಾಕ್ಕೊಂಡು ಬಿಟ್ಟರೆ ಸಾಕು, ನಿಮ್ಮದು ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ ಕಡೆ ಹಿಟ್ಟು ನೆನೆಷ್ಟರಲ್ಲಿ ಪಲ್ಯ ಕೂಡ ರೆಡಿ ಆಯಿತು. ಇವಾಗ ಪಲ್ಯ ರೆಡಿ ಆಯಿತು. ದೋಸೆನ ಹಾಕ್ಕೊಳ್ಳೋಣ. ದೋಸೆ ಹಿಟ್ಟು ಕೂಡ ನಾನು 5 ನಿಮಿಷ ರೆಸ್ಟ್ ಆಗೋದಕ್ಕೆ ಇಟ್ಟಿದ್ದೆ. ತವಾ ಚೆನ್ನಾಗಿ ಬಿಸಿ ಆಗಿದೆ. ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ನೇ ಇಟ್ಕೊಂಡು ಇವಾಗ ದೋಸೆನ ಹಾಕೋತಾ ಇದ್ದೀನಿ. ನಿಮಗೆ ಇದು ಎಷ್ಟು ತಿಳುವಾಗಿ ಬೇಕೋ ಅಷ್ಟು ತಿಳುವಾಗಿ ನೀವು ಇದಕ್ಕೆ ಹಾಕ್ಕೋಬೋದು. ಸೊ ಈ ದೋಸೆಗೆ ನೀವು ಎಣ್ಣೆ ತಲೆ ಏನೂ ಹಾಕ್ಕೊಳ್ಳೋದು ಬೇಕಾಗಿಲ್ಲ, ಜಸ್ಟ್ ಹಾಗೆ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಕಾದರೆ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟ್ ಬೇಕಾದರೆ ಸಾಫ್ಟಾಗಿ ಕೂಡ ಮಾಡ್ಕೋಬೋದು. ಸೊ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಂಥ ದೋಸೆ ಬರೀ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ದೋಸೆಗೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯ ಜೊತೆ ನಾನು ಹಾಗೆ ಸಿಂಪಲ್ಲಾಗಿ ಬೇಳೆ ಸಾರು ಕೂಡ ಮಾಡಿದ್ದೆ. ಅದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ. ಸೊ ಇನ್ಸ್ಟೆಂಟಾಗಿ ನಮ್ಮದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಬನ್ನದಘಟ್ಟ ಝೂ ಇವತ್ತು ಯಾರೂ ಬರಲ್ಲ ತಂದ್ಕೊಂಡಿದ್ದೆ. ಎಷ್ಟು ವರ್ಷ ಇದ್ದಿಲ್ಲ, ಅಷ್ಟು ಬಟ್ ರಶ್ ಅಲ್ಲಿ ಒಳಗೆ ಹೋಗೋಣ. ನಿನ್ಗೆ ಗೊತ್ತಾಗ್ತದೆ ಈ ಪಾರ್ಕಿಂಗ್ ಏರಿಯಾದಲ್ಲಿ ಅಷ್ಟು ಅನಿಸ್ತಾ ಇಲ್ಲ. ತುಂಬ ವೆಹಿಕಲ್ ಇದೆ, ಎಕ್ಸ್ಪೆಷಲಿ ಲಾಟ್ ಆಫ್ ಎಕ್ಸ್ಯೂಸ್. ಓ ಎಷ್ಟೊಂದು ಅಲ್ಲ. ಸೊ ಇಲ್ಲಿ ಏನದ ಝೂ, ಬಟರ್ಫ್ಲೈ ಪಾರ್ಕ್, ಆಮೇಲೆ ಸಫಾರಿ 3 ಹೋಲ್ಡ್ 1 ಡೇ ಬೇಕಾಗುತ್ತೆ. ಬಟರ್ಫ್ಲೈ ಪಾರ್ಕ್ ನೋಡೋಣ. ಬಟರ್ಫ್ಲೈ ಆವಿಲ್ಲ. ಹಾಂ, ಅಡಲ್ಟ್ಸ್ 50 rupees, ಚಿಲ್ಡ್ರನ್ 30 rupees. ಬಟರ್ಫ್ಲೈ ಪಾರ್ಕ್ ಕ್ಯಾಮೆರಾ ತೊಗೊಂಡು ಹೋದ್ರೆ 50 rupees, ವಿಡಿಯೋ ಮಾಡಿದ್ರೆ 250 rupees ಅಂತೆ. 250 rupees for video. ಹಾಂ, It's costly than my ticket only. ಆಮೇಲೆ ಫಸ್ಟ್ ಸಫಾರಿಗೆ ಹೋಗೋಣ. ಸಫಾರಿ ಬುಕ್ ಮಾಡಿದ್ದು ನಾವು ಆಲ್ರೆಡಿ, ಟೈಮಿಂಗ್ ಅದದ್ದು. ಫಸ್ಟ್ ಸಫಾರಿಗೆ ಹೋಗೋಣ, ಆಮೇಲೆ ಝೂ ನೋಡೋಣ, ಆಮೇಲೆ ಬಟರ್ಫ್ಲೈ ಪಾರ್ಕ್ ಏನು ದೊಡ್ಡದಿರಲ್ಲ, ಅಷ್ಟೇ ಸಣ್ಣದಿರ್ತವೆ. ಫಸ್ಟ್ ನಾವು ಬುಕ್ ಮಾಡಿದ್ದೀವಿ, ಸಫಾರಿ ಕರ್ಕೊಂಡು ಹೋಗ್ತಾರೆ. ಬಸ್ಸಸ್ ಎಲ್ಲ ಬುಕ್ ಆಗಿದಾವಲ್ಲ. ಇಲ್ಲಿ ಬಂದು ಕೂಡ ಬುಕ್ ಮಾಡ್ಬೋದು. ಅಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಹೋಗ್ಬೋದು.
See? Elephant. ಮನ್ಕೊಂಡೆ ನೋಡಿಲ್ಲ ಎಲಿಫೆಂಟ್. ಸ್ಪ್ರೇ ಮಾಡ್ತಾ ಇಲ್ಲ. Oh my god. Lion. ನೋಡಿ ಎಷ್ಟು ಚಲೋ ಅದ. ಆ ಕಡೆ ಮುಖ ಮಾಡೋದು ಶುರು. ಓಯ್ ಹಾಯ್. ಇಲ್ಲ ಆ ಕಡೆ ಮುಖ ಮಾಡೋದು. ಲಯನ್. ಲಯನ್. ಓ ಮೈ ಗಾಡ್ ಶ್ರಾವಣಿ ನೋಡಿಲಿ. ಹಾಯ್. ವಾವ್ ಶ್ರಾವಣ್ ನೋಡು. ಇಲ್ಲ ಇಲ್ಲೇ ಇದ್ರಾಗ ಹಾಗದಸ್ತೆ ಪಿಲ್ಲ ಸಫಾರಿ. We saw 7. ಚಲೋ ಅನಿಸ್ತಲ್ಲ. We saw Vishu? 7 kind of animals. ವಿಷಯ ನೀ ಏನ್ ನೋಡ್ದಪ್ಪ? ಇಷ್ಟ ಆಯ್ತಾ ಸಫಾರಿ? ಗೊರಿಲ್ಲಾ ಇಲ್ಲಿಲ್ಲ. ಹಾ ಗೊರಿಲ್ಲಾ. बटरफ्लाई हो ना बस बायोलॉजिकल होती रहे. बटरफ्लाई बायोलॉजिकल है. ಬಟರ್ಫ್ಲೈಗೆ ಹೋಗೋಣ. ಜಾಮೂನ್ ಟ್ರೀ ತಿಂತೀಯ ನೀನು ಜಾಮೂನ? ಅಯ್ಯೋ ಎಷ್ಟು ಆಸೆ ಅಲ್ಲತಂದ್ರೆ ಫೋಟೋ ತಗೊಳ್ಳೋದು. ಬಾ ಎಲ್ಲ ನೋಡೋಣ. ಕಮಾನ್ ಕಮಾನ್ ಫೋಟೋ ರಾಣಿ. ನೀ ಹಿಂದೆ ಒಪ್ಪಿಲ್ಲ ತಮ್ಮ ಮುಂದಿಂದ ತಾನೆ ಹಿಂಗೆ ಇಬ್ರು ಕೈ ಮಾಡ್ರಿ. ಹಾ ಕೈ ಮಾಡ್ರಿ. ಹಾ ನಾ ವಿಡಿಯೋ ಮಾಡ್ತೀನಿ, ಪಾಪ ಫೋಟೋ ತೆಗಿತಾರ. ಬಟರ್ಫ್ಲೈ ಪಾರ್ಕ್. ಬಟರ್ಫ್ಲೈ ನೋಡೋದ ನಿಂಗ? Oh, look there. ಬಟರ್ಫ್ಲೈ ರಾಜ. ಬಟರ್ಫ್ಲೈ. ಈ ಥರ ಎಲ್ಲ ಗಡ್ಗಿ ಹಚ್ಚಾರ ಮೇಲೆ ಎಲ್ಲ. ಈ ಥರ ಎಲ್ಲ ಗಡ್ಗಿ ಕಟ್ಟಿದ್ದಾರೆ ಮೇಲೆ ಎಲ್ಲ. ವಾವ್ ಗ್ರೀನರಿ. ನನ್ನ ಮಗ ನೋಡಿ ಅಲ್ಲಿ ಹೋಗಿದ್ದಾನೆ ಇವಾಗ. ಹಾಯ್ ಮಾಡು ವಿಶು. ಫುಡ್ ಇಟ್ಟಿದ್ದಾರೆ ಎಲ್ಲ. ಕರಿಬೇವು ಗಿಡ ಜಾಸ್ತಿ ತಿಂತದೆ ಇದು, ಅದಕ್ಕೆ ನೋಡಿ ಜಾಸ್ತಿ ಕರಿಬೇವು ಗಿಡನೇ ಹಾಕಿದ್ದಾರೆ ಎಲ್ಲ. ವಾವ್ ಪುಟಾಣಿ ಮರಿ. ಇರೋ ವೇಟ್ ಮಾಡು. It's a centipede. There's 100 legs. 100 legs ಇದು. No, it's a millipede. ಬೈಟ್ ಮಾಡ್ತಾ ಬಿಡ್ಲಿದು. It's millipede, nothing. ಮಿಲಿಪಿಡ್. ಇದೇ ಸ್ಮಾಲ್ ಇದು ಬಂದಿತ್ತು.
ಗಿಡದಾಗ ಇಲ್ಲೇನದ ಇಲ್ಲಿ ಮಾಮ ಮನೆ ಕಟ್ಸಿದ್ದು ಇದು ಕಾಣಿಸಿಲ್ಲದು ನನಗೆ ಅಲ್ಲ ಇಲ್ವಾ ಇಲ್ಲ ನೋಡಿ ಹಾಂ ಗ್ರೀನ್ ಇದ್ರೆ ಗ್ಲಾಸ್ದಾಗ ಗೊತ್ತೇ ಆಗಲ್ಲ ಮನೆ ಇನ್ನೊಂದು ಸೆಂಟಿಪೀಡ್ ಇಲ್ಲ ಎಷ್ಟು ನೋಡು ತಳಗಿಲಿ ಅದು ಸೈಡಿಗೆ ಡ್ರಾಪಿ ಡ್ರಾಕಿಂದ ಅಲ್ಬಿ ನೋಡಿ ಇಲ್ಲಿ ನೋಡಿ ಆ್ಯಪಲ್ ತಿಂತದ ಇಲ್ಲಿ ಹೈಡ್ ಆಗ್ತಾ ಮ್ಯಾಗದ ಇದು ಗೋಲ್ಡನ್ ಆರ್ಬ್ ಅದು ಒಂದು ಸ್ಪೈಡರ್ ರೆಡ್ ಹಾ ಬೇಡ ದೂರದೇ ಆರಾಮ ಖಾರಾಗಿದೆ ready it's hot baby hot ಇದೆ ಅಕ್ಕ ಹಿಡ್ಕೋತಾವ ಚಲೋ ಅದ ಮಿನಿ ಟೈಗರ್ ನೆಕ್ಸ್ಟ್ ಅಕ್ಕ ಸ್ಟವ್ ನೀ ಹೋಗು ಬೆಂಗಳೂರು ಬನ್ನರ್ಘಟ್ಟ ನ್ಯಾಚುರಲ್ ರಿಸೋರ್ಸಸ್ ಕ್ಯಾಪ್ ತೆಗಿಪಿಲ್ಲ ಹಾಂ ರೈಟ್ ಟೈಗರ್ ನೋಡ್ತೀಯಾ ನೋಡಿ ಸ್ಲೀಪ್ ಮಾಡ್ಯದ ನೋಡಿ ಹಾಯ್ ವಿಶು ವಿಶು ಸರ್ಕಸ್ ಮಾಡುತ್ತಾನಲ್ಲಿ ಬಿಡು ಸಾಕು ರೆಸ್ಟ್ ತಗೋ ರೀ ನಮ್ಮ ತೆಗೀರಿ ನೀವು ನಾನು ಶ್ರಾವಣಿ ಒಂದು ಬೋಟಲ್ಲಿ ಇದ್ದೀವಿ ಮತ್ತು ವಿಶು ಬತ್ತಾರ ಪಪ್ಪ ಒಂದು ಬೋಟಲ್ಲಿ ಇದ್ದಾರೆ ಚೆನ್ನಾಗಿದೆ ಫಿಲ್ಲ ಎಕ್ಸರ್ಸೈಸ್ ಆಗುತ್ತೆ ಹೌದಾ ಸ್ಲೋ ಆಗಿ ತುಳಿ ಎಷ್ಟು ಸ್ಪೀಡ್ ನಾವು ಎಲ್ಲರೂ ಹಿಂದಾಕಿ ನಾವೇ ಮುಂದೆ ಬಂದ್ವಿ ನೋಡಿ ನಮ್ಗೆ ಮುಂದೆ ಹತ್ತದವ್ರು ಇನ್ನೂ ಹಿಂದವ್ರು ಆಯ್ತಾ ಜೂ ನೋಡಿದ್ದು ಫುಲ್ ಹೊಸ ಆಗಿದೆ ಇವಾಗ 2 ಗಂಟೆ ಟೈಮು ಊಟ ಮಾಡೋದು ಫೈನ್ ಡನ್ ಸೊ ಎಲ್ಲಿ ತಿರುಗಾಡಿ ನೋಡೋದಕ್ಕೆ ಇವಾಗ ವಿಶು ಹೇಗೆ ಅನ್ನಿಸ್ತು ನಿಂಗೆ ವೆರಿ ವೆರಿ ಗುಡ್ ವೆರಿ ವೆರಿ ಗುಡ್ ಊಟ ಮಾಡಿ ಮನೆಗೆ ಹೋಗೋದು ನಂಗೆ ಪ್ಲೇ ಗ್ರೌಂಡ್ದಾಗ ಮಜಾ ಬರ್ತದೆ ಹೌದಲ್ಲ ಪಪ್ಪ ಅದು ಸ್ವಿಂಗ್ ಮಾಡಿದ್ದಲ್ಲ ಅಕ್ಕ ಮತ್ತು ಬೋಟಿಂಗ್ ವಿಶು ಬೋಟ್ ಹೆಂಗೆ ಅನ್ನಿಸ್ತು ವಿಷನೇ ಪೆಡಲ್ ಮಾಡ್ತಿದ್ದ ಪಪ್ಪನ ಬೂಟ್ ಸ್ಟಕ್ ಆಗ್ತೈತಲ್ಲ ಮೀ ಮಮ್ಮ ವೆರಿ ವೆರಿ ಸೊ ಈಗ ಊಟ ಮಾಡೋಣ ಏನು ಫ್ರೈಡ್ ರೈಸ್ ಬೇಡ ಕಿಚನ್ सब बिजी इसलिए बोल ಸೊ ಫ್ರೆಂಡ್ಸ್ ಇವತ್ತಿಂದ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.